Hello everyone, this is Lakshmi. I want to give the information about the most important chapter in the GST input tax credit. In this, I want to give the information about availability of credit in special circumstances, transfer of input tax credit, and claim of input tax credit. In this, my research advisor is K. Nagavani, Faculty of Department of Commerce, AESNC. Okay, let's know how are the availability of input tax credit in special cases. Person who would like to take the credit of input lying in stock or contained in finished goods or semi-finished goods at the time of registration. ಒಬ್ಬ ಪರ್ಸನ್ ಯಾರು ಒಂದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಸ್ಟಾಕ್ ಮೇಲೆ ಒಂದು ಪೇ ಮಾಡ್ತಾನೆ ಅವನು ಫಿನಿಶ್ಡ್ ಗೂಡ್ಸ್ ಆದರೂ ಆಗಿರ್ಬೋದು ಅಥವಾ ಸೆಮಿ ಫಿನಿಶ್ಡ್ ಗೂಡ್ಸ್ ಆದರೂ ಆಗಿರ್ಬೋದು ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನಲ್ಲಿ ಆತ ಲಯಬಲ್ ಆಗ್ತಾನೆ. ಹಿ ಶುಡ್ ಅಪ್ಲೈ ವಿತಿನ್ 30 ಡೇಸ್. ಆ ಪರ್ಸನ್ಗೆ 30 ಡೇಸ್ ಟೈಮ್ ಇರುತ್ತೆ ಒಂದು ರಿಜಿಸ್ಟ್ರೇಷನ್ ಆಗೋದಕ್ಕೆ. ಯಾವಾಗ ಡೇ ಇಮ್ಮಿಡಿಯೇಟ್ಲಿ ಪ್ರಿಸೀಡಿಂಗ್ ಅಟ್ ದ ಡೇಟ್ ಫ್ರಮ್ ದ ಬಿಕಮ್ ಲಯಬಲ್ ಟು ಪೇ ಟ್ಯಾಕ್ಸ್ ಆಗಿರುತ್ತೆ. ಹಾಗಿದ್ರೆ ಇನ್ ದ ಕೇಸ್ ಆಫ್ ವಾಲಂಟರಿ ರಿಜಿಸ್ಟ್ರೇಷನಲ್ಲಿ ಹೇಗಾಗುತ್ತೆ? ಇನ್ ದ ಕೇಸ್ ಆಫ್ ವಾಲಂಟರಿ ರಿಜಿಸ್ಟ್ರೇಷನಲ್ಲಿ ದಿ ಕ್ರೆಡಿಟ್ ಆಫ್ ಸಚ್ ಇನ್ಪುಟ್ಸ್ ಹೆಲ್ಡ್ ಇನ್ ಸ್ಟಾಕ್ ಏನಾಗುತ್ತೆ? ಇಮ್ಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಗುವಂಥದ್ದು. ಓಕೆ, ಇಫ್ ರಿಜಿಸ್ಟರ್ಡ್ ಪರ್ಸನ್ ಸೀಸಸ್ ಟು ಪೇ ಟ್ಯಾಕ್ಸ್ ಅಂಡರ್ ದ ಕಾಂಪೋಸಿಷನ್ ಸ್ಕೀಮ್, ಒಂದು ಕಾಂಪೋಸಿಷನ್ ಸ್ಕೀಮ್ ಅಂಡರಲ್ಲಿ ಬಂದಿರುವಂಥ ಪರ್ಸನ್ನು ಲಯಬಲ್ ಆಗ್ತಾನೆ ಒಂದು ಟ್ಯಾಕ್ಸನ್ನು ಪೇ ಮಾಡೋದಕ್ಕೆ. ಹಿ ಕ್ಯಾನ್ ಟೇಕ್ ದಿ ಕ್ರೆಡಿಟ್ ಟ್ಯಾಕ್ಸ್ ಪೇಯ್ಡ್ ಆನ್ ಸಚ್ ಇನ್ಪುಟ್ಸ್ ಹೆಲ್ಡ್ ಇನ್ ಸ್ಟಾಕ್ ದ ಡೇಟ್ ಇಮ್ಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ಡೇಟ್ ಆಫ್ ಟೈಮಲ್ಲೇ ಅವನು ಲಯಬಲ್ ಆಗುವಂಥದ್ದು ಪೇ ಟ್ಯಾಕ್ಸ್ ಮಾಡೋದಕ್ಕೆ. ಹಾಗಿದ್ರೆ ಹಿ ಕ್ಯಾನ್ ಟೇಕ್ ಕ್ರೆಡಿಟ್ ಆಫ್ ಟ್ಯಾಕ್ಸ್ ಪೇಯ್ಡ್ ಆನ್ ಕ್ಯಾಪಿಟಲ್ ಗೂಡ್ಸ್ ಎಕ್ಸ್ಕ್ಲೂಸಿವ್ಲಿ ಯೂಸ್ ಆಗಿರಬೇಕು ಗೂಡ್ಸ್ ಆರ್ ಸರ್ವೀಸಸ್ಗೆ, ಪ್ರೊವೈಡೆಡ್ ದಟ್ ಕ್ರೆಡಿಟ್ ಶಿಲ್ ಬಿ ರೆಡ್ಯೂಸ್ಡ್ ಸಚ್ ಪರ್ಸೆಂಟೇಜ್ ಪಾಯಿಂಟ್ಸಲ್ಲಿ ಪ್ರಿಸ್ಕ್ರೈಬ್ ಆಗಿರುತ್ತೆ ರೂಲ್ಸಲ್ಲಿ ಅಲ್ಲಿರುವಂಥದ್ದು. ಹಾಗಿದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಯಾನ್ ಬಿ ಟೇಕನ್ ವಿತಿನ್ 1 ಇಯರ್ ಒಳಗಡೆ. ಅದು ಯಾವಾಗ? ಫ್ರಮ್ ದ ಡೇಟ್ ಆಫ್ ಇಶ್ಯೂ ಆಫ್ ಟ್ಯಾಕ್ಸ್ ಇನ್ವಾಯ್ಸಲ್ಲೇ ಆಗಿದ್ದರೆ, ಅದು ಸ್ಪೆಷಲ್ ಕೇಸಸಲ್ಲಿ ಮಾತ್ರನೇ ಅದು ಅಲೋ ಆಗಿರುವಂಥದ್ದು. ಹಾಗಿದ್ರೆ ಅನ್ಯೂಟಿಲೈಸ್ಡ್ ಕ್ರೆಡಿಟ್ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಇನ್ ದ ಕೇಸ್ ಆಫ್ ಸೇಲ್, ಅಮಾಲ್ಗಮೇಷನ್, ಮರ್ಜರ್, ಡಿಮರ್ಜರ್, ಟ್ರಾನ್ಸ್ಫರ್ ಆಫ್ ಎಂಟಿಟಿ, ಸ್ಪೆಸಿಫಿಕ್ ಪ್ರಾವಿಷನಲ್ಲಿ ಒಂದು ಲಯಬಲ್ ಆಗಿರ್ತಾರೆ. ಇಫ್ ಪರ್ಸನ್ ಆಪ್ಟ್ ಕಾಂಪೋಸಿಷನ್ ಸ್ಕೀಮಲ್ಲಿ ಆತ ಆಪ್ಟ್ ಮಾಡಿದರೆ ಆಗ ಅವನ ಅಮೌಂಟ್ ಈಕ್ವಲ್ ಟು ದ ಕ್ರೆಡಿಟ್ ಹೆಲ್ಡ್ ಆಗಿರುತ್ತೆ ಸ್ಟಾಕ್ ಅಥವಾ ರೆಡ್ಯೂಸ್ ಆಗುತ್ತೆ ಪರ್ಸೆಂಟೇಜ್. ಹಿ ಕ್ಯಾನ್ ಬಿ ಡೆಬಿಟೆಡ್ ಐದರ್ ಇನ್ ದ ಕೇಸ್ ಆಫ್ ಇ ಕ್ಯಾಶ್ ಲೆಡ್ಜರ್ ಆರ್ ಇ ಕ್ರೆಡಿಟ್ ಲೆಡ್ಜರ್. ಹಾಗಿದ್ರೆ ಇಫ್ ಕ್ಯಾಪಿಟಲ್ ಗೂಡ್ಸ್ ಸಪ್ಲೈ ಮಾಡ್ತಾನೆ ಒಂದು ಕ್ರೆಡಿಟ್ ಮುಖಾಂತರ, ದ ಪರ್ಸನ್ ಹ್ಯಾಸ್ ಟೇಕನ್ ಪೇ ಮಾಡ್ತಾನೆ ಒಂದು ಅಮೌಂಟ್ ಈಕ್ವಲ್ ಟು ಸಚ್ ಕ್ರೆಡಿಟ್, ಅದು ರೆಡ್ಯೂಸ್ ಆಗುತ್ತೆ ಸಮ್ ಸರ್ಟನ್ ಪರ್ಸೆಂಟೇಜ್ ಆಫ್ ಪಾಯಿಂಟ್ಸ್ ಅಥವಾ ಟ್ರಾನ್ಸಾಕ್ಷನಲ್ ವ್ಯಾಲ್ಯೂ ಅಲ್ಲಿ ರೆಡ್ಯೂಸ್ ಆಗುತ್ತೆ. ಯಾವುದು ಒಂದು ಹೈಯರ್ ವ್ಯಾಲ್ಯೂ ಇರುತ್ತೆ ಅದನ್ನು ಆತ ಒಂದು ಟ್ಯಾಕ್ಸ್ನ ಪೇ ಮಾಡ್ತಾನೆ. ಪರ್ಸನ್ ಆ್ಯಸ್ ಎನ್ ಆಪ್ಷನ್, ಆ ಪರ್ಸನು ಕೂಡ ಆಪ್ಷನ್ ಆಗಿರುತ್ತೆ ಎಲ್ಲ ಕೇಸಸಲ್ಲ. ಇನ್ ದ ಕೇಸ್ ಆಫ್ ಸಪ್ಲೈ ಆಫ್ ರೀಫ್ಯಾಕ್ಟರಿ ಬ್ರಿಕ್ಸ್ ಆಗಿರ್ಬೋದು, ಜಿಕ್ಸ್ ಆಗಿರ್ಬೋದು, ಫಿಕ್ಸ್ಚರ್ ಆಗಿದ್ದರೆ ಮಾತ್ರ ಆತನಿಗೆ ಆಪ್ಷನ್ ಸಿಗುತ್ತೆ. ಓಕೆ, ಈಗ ಅವೈಲಬಿಲಿಟಿ ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಟ್ರಾನ್ಸ್ಫರ್ ಹೆಂಗೆ ಮಾಡ್ತಾರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಅಂತಂದರೆ, GST-ITC 2 ಅನ್ನುವಂಥ ಪರ್ಟಿಕ್ಯುಲರ್ ಫಾರ್ಮ್ ಇದೆ GSTಯಲ್ಲಿ, ಅದರ ಮುಖಾಂತರನೇ ಟ್ರಾನ್ಸ್ಫರ್ ಮಾಡುವಂಥದ್ದು ಒಂದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ. ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಕೂಡ ಇದೆ. ಇವಾಗ ಪ್ರತಿಯೊಂದರಲ್ಲೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸರ್ಕಮ್ಸ್ಟೆನ್ಸಸ್ ಇರುತ್ತಲ್ಲ, ಆ ರೀತಿ ಟ್ರಾನ್ಸ್ಫರ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ ಕೂಡ ಇದೆ. ಯಾವ್ಯಾವ ಸರ್ಕಮ್ಸ್ಟೆನ್ಸಸಲ್ಲಿ? ಇನ್ ದ ಕೇಸ್ ಆಫ್ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಆಗಿರುವಂಥದ್ದು, ಅಂಡರ್ಗೋಸ್ ಸೇಲ್, ಮರ್ಜರ್, ಅಕ್ವಿಸೇಷನ್, ಅಮಾಲ್ಗಮೇಷನ್, ಲೀಸ್ ಅಥವಾ ಟ್ರಾನ್ಸ್ಫರ್ ಆಗಿರುತ್ತೆ. ಈ ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ ಮಸ್ಟ್ ಫೈಲ್ ಅಂತೂ ಮಾಡಲೇಬೇಕಾಗಿರುತ್ತೆ. ITC ಒಂದು ಡಿಕ್ಲರೇಷನ್, ಅದು ಟ್ರಾನ್ಸ್ಫರ್ ಇನ್ ದ ಫಾರ್ಮ್ ಆಫ್ GST-ITC 2 ಪ್ರಕಾರ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಈಗ ಪ್ರತಿಯೊಂದು ಕಡೆನೂ ಎಲೆಕ್ಟ್ರಾನಿಕ್ ಇಸ್ ಎ ಮ್ಯಾಂಡೇಟ್ರಿ ಇದೆ. ಸೊ GST ಕೂಡ ನಾವು ಈ ಫಾರ್ಮ್ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಯಾವ ರೀತಿ? ಟ್ರಾನ್ಸ್ಫರ್ ಆಫ್ ಯುಟಿಲೈಸ್ಡ್ ITC ಲೈನ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ ಮುಖಾಂತರ ಒಂದು ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಇನ್ ಕೇಸ್ ಆಫ್ ಡಿಮರ್ಜರ್ ಆಗಿದ್ದರೆ ಆಗ ಒಂದು ITC ಪೋರ್ಷನ್ ಒಂದು ರೇಷಿಯೋ ಮಾಡುತ್ತೆ, ಆ್ಯಸ್ ಪರ್ ದ ಸ್ಕೀಮ್ ಪ್ರಕಾರ ನಾವು ಮಾಡ್ತೀವಿ. ಸರ್ಟಿಫೈಡ್
ಪ್ರತಿಯೊಂದರಲ್ಲೂ ಸರ್ಟಿಫಿಕೇಟ್ ಇರುವಂತೆ ಇಲ್ಲಿ ಕೂಡ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಸರ್ಟಿಫೈ ಮಾಡಬೇಕು, ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಬಿಸ್ನೆಸ್ನ, ಅಥವಾ ಟ್ರಾನ್ಸ್ಫರ್ ಆಫ್ ಲಯಬಿಲಿಟಿ ಕರೆಕ್ಟಾಗಿ ಪೇ ಮಾಡ್ತಿದ್ದೀವಿ ಅಂತ ಸರ್ಟಿಫೈ ಮಾಡಿದ್ಮೇಲೆ ನಾವು ಟ್ರಾನ್ಸ್ಫರ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಮಾಡುವಂಥದ್ದು. ಅಕ್ಸೆಪ್ಟೆನ್ಸ್ ಕೂಡ ಅಷ್ಟೇ, ನಾವು GST ITC2 ಅಲ್ಲಿ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋಂಗಿಲ್ಲ, ಪೋಸ್ಟ್ ಫಿಲ್ಲಿಂಗ್ ಕೂಡ ಮಾಡಿರಬೇಕು. ಮತ್ತು ಟ್ರಾನ್ಸ್ಫರಿ ಆಲ್ಸೋ ಶಿಲ್ ಅಕ್ಸೆಪ್ಟ್ ಮಾಡಿರಬೇಕು. ಅಂದರೆ ಒಂದು ಕಾಮನ್ ಪೋರ್ಟಲ್ ಡೀಟೇಲ್ಸ್ ಇದೆ. ಅಂದರೆ GST ರೂಲ್ಸೇ ನಿಮ್ಗೆ ಗೊತ್ತಿದೆ ಏನು, GSTಯ ಮೇಯ್ನ್ ರೂಲ್ಸೇ ಒನ್ ಟ್ಯಾಕ್ಸ್ ಒನ್ ನೇಷನ್ ಇರುವಂಥ. ಸೊ ಒಂದು ಕಾಮನ್ ಪೋರ್ಟಲ್ ಡೀಟೇಲ್ಸಲ್ಲಿ ಫರ್ನಿಷ್ ಮಾಡಿರಬೇಕು, ಯಾವುದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಅನ್ನುವಂಥದ್ದು ಟ್ರಾನ್ಸ್ಫರ್. ಹಾಗಿದ್ರೆ ಅಕೌಂಟಿಂಗ್ ಕೂಡ ಮಾಡೇ ಇರಬೇಕು, ಇನ್ಪುಟ್ಸ್ ಅಂಡ್ ದ ಕ್ಯಾಪಿಟಲ್ ಗೂಡ್ಸ್. ಸೊ ಟ್ರಾನ್ಸ್ಫರ್ ಶೆಲ್ ಬಿ ಅಕೌಂಟೆಡ್ ಫಾರ್ ದ ಟ್ರಾನ್ಸ್ಫರಿ ಬುಕ್ಸ್ ಆಫ್ ಅಕೌಂಟಲ್ಲಿ ಅದನ್ನು ಒಂದು ಅಕೌಂಟಿಂಗ್ ಮಾಡಿಸಿರ್ಬೇಕು. ರೂಲ್ 41 ಪರ್ಟಿಕ್ಯುಲರಾಗಿ ಹೇಳುವಂಥದ್ದು ಏನಂತಂದರೆ, ಟ್ರಾನ್ಸ್ಫರ್ ಆಫ್ ಕ್ರೆಡಿಟ್ ಒಬ್ಟೈನಿಂಗ್ ಸಪರೇಟ್ ರಿಜಿಸ್ಟ್ರೇಷನ್ನ ನೀವು ಮಾಡ್ಕೊಂಡಿರಿ. ಮಲ್ಟಿಪಲ್ ಪ್ಲೇಸಸ್ ಆಫ್ ಬಿಸ್ನೆಸ್ ನಾವು ಮಾಡೇ ಮಾಡ್ತೀವಿ, ಹೌದು. ಒಂದು ಬಿಸ್ನೆಸ್ನ ಮೇಯ್ನ್ ಒಂದು ಏಮ್ ಇರುವಂಥದ್ದೇ ನನ್ನ ಬಿಸ್ನೆಸ್ನ ಒಂದು ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋಂಥದ್ದು. ಆ ರೀತಿ ಈಗ ನಾನು ಮಲ್ಟಿಪಲ್ ಪ್ಲೇಸಸಲ್ಲಿ ಮಾಡ್ತೀನಿ, ಹೌದು. ಸ್ಟೇಟಲ್ಲೂ ಮಾಡ್ತೀನಿ, ಸೆಂಟ್ರಲಲ್ಲೂ ಮಾಡ್ತೀನಿ, ಯೂನಿಯನ್ ಟೆರಿಟರಿ. ಅದು ಕೂಡ ನೀವು ಪರ್ಟಿಕ್ಯುಲರಾಗಿ ಒಂದು ಸ್ಪೆಸಿಫೈ ರಿಜಿಸ್ಟ್ರೇಷನ್, ಸಪ್ರೇಟ್ ರಿಜಿಸ್ಟ್ರೇಷನ್ನ ಮಾಡಿರಿ. ಹಾಗೆ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಮುಖಾಂತರ ನೀವು ನ್ಯೂಲಿ ರಿಜಿಸ್ಟರ್ಡ್ ಆಗಿ ವಿತಿನ್ 30 ಡೇಸಲ್ಲಿ ನೀವು ರಿಜಿಸ್ಟರ್ ಆಗಿ ಮಾಡಿ ಅನ್ನುವಂಥದ್ದು. ಹಾಗಿದ್ರೆ ಕ್ಲೈಮ್ ಹೇಗೆ ಮಾಡ್ಬೋದು? ಕರೆಕ್ಟ್, ಇವಾಗ ನೀವು ಅವೈಲಬಿಲಿಟಿ ಕೊಟ್ರಿ, ಟ್ರಾನ್ಸ್ಫರ್ ಕೊಟ್ರಿ, ಕ್ಲೈಮ್ ಹೆಂಗೆ ಮಾಡ್ತೀರಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು? ಅದು ಕೂಡ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಆ್ಯಂಡ್ ಕಂಡೀಷನ್ ರಿಕ್ವೈರ್ ಆಗಿದೆ. ಯಾವ್ದು? ಇನ್ವಾಯ್ಸ್, ಡೆಬಿಟ್ ನೋಟ್, ಬಿಲ್ಸ್ ಆಫ್ ಎಂಟ್ರಿ, IST ಇನ್ವಾಯ್ಸ್, ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅವರ ಇನ್ವಾಯ್ಸ್, ಕ್ರೆಡಿಟ್ ನೋಟ್ ಅಥವಾ ಎನಿ ಡಾಕ್ಯುಮೆಂಟ್ ಕೂಡ ನೀವು ಪರ್ಪಸ್ನ ಒಂದು ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ಪರ್ಪಸ್ಗೆ? ನಾವು ಇವಾಗ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ, ಅದು ಕೂಡ ನಾವು ಪರ್ಪಸ್ ಆಬ್ಜೆಕ್ಟಿವ್ ಇದ್ದೇ ಇರುವಂತೆ ಇದು ಕೂಡ ನೀವು ಡಿಕ್ಲೇರ್ ಮಾಡಿ ಅನ್ನೋದು. ಹಾಗಿದ್ರೆ 2 ಸ್ಟೆಪ್ಸಲ್ಲಿ ನಾವು ಕ್ಲೈಮ್ ಮಾಡ್ತೀವಿ. ಯಾವ್ದು? ಫಾರ್ ಟೇಕಿಂಗ್ ITC, ಸ್ಟೆಪ್ 1. As per the section 28, every taxable person shall be entitled to take credit of input tax as self-assessed return ಆಗಿರಬೇಕು. ಅದೇ ರೀತಿ such amount shall be credited on the provisional basis ಅಲ್ಲಿ ನೀವು ಎಲೆಕ್ಟ್ರಾನಿಕ್ ಲೆಡ್ಜರ್ ಮುಖಾಂತರನೇ ಒಂದು ಮೇಂಟೈನ್ ಮಾಡಿರಬೇಕು, ಕಂಪಲ್ಸರಿ. ಹಾಗೆ ಪ್ರೊವೈಡೆಡ್ ವಿತ್ ದ ಟ್ಯಾಕ್ಸಬಲ್ ಪರ್ಸನ್ ಹೂ ಹ್ಯಾಸ್ ನಾಟ್ ಫರ್ನಿಶ್ಡ್ ಎ ವ್ಯಾಲಿಡ್ ರಿಟರ್ನ್ ಯಾರು ಮಾಡಿಲ್ವೋ ಆತ ಸೆಕ್ಷನ್ 27 ಆ್ಯಕ್ಟ್ ಪ್ರಕಾರ ಅಲೋ ಆಗಿರ್ತಾನೆ. ಸಚ್ ಕ್ರೆಡಿಟ್ ವಿಲ್ ಬಿ ಡಿಸ್ಚಾರ್ಜ್ ಆನ್ ಸೆಲ್ಫ್ ಅಸೆಸ್ಡ್ ಟ್ಯಾಕ್ಸ್ ಲಯಬಿಲಿಟಿ ಆಗಿರುತ್ತೆ. ಹಾಗಿದ್ರೆ ಸ್ಟೆಪ್ 2 ಅಲ್ಲಿ ಫಾರ್ ಟೇಕಿಂಗ್ ಸೆಕ್ಷನ್ 29 ಮ್ಯಾಚಿಂಗ್ ಆಫ್ ಕ್ಲೈಮ್ ಆಫ್ ITC ಅಲ್ಲಿ ದಿ ಡೀಟೇಲ್ಸ್ ಆಫ್ ಇನ್ವರ್ಡ್ ಸಪ್ಲೈ ಫರ್ನಿಷ್ ಆಗಿರುತ್ತೆ. ಟ್ಯಾಕ್ಸಬಲ್ ಪರ್ಸನ್, ಟ್ಯಾಕ್ಸ್ ಪೀರಿಯಡ್ ಯಾವುದ್ರೊಳಗೆ ಅನ್ನುವಂಥದ್ದನ್ನೆಲ್ಲ ನೋಡಿರಬೇಕು. ಹಾಗೆ ಕರೆಸ್ಪಾಂಡಿಂಗ್ ಡೀಟೇಲ್ಸ್ ಆಫ್ ಔಟ್ವರ್ಡ್ ಸಪ್ಲೈ ಫರ್ನಿಷ್, ಇವೆಲ್ಲ ಕೂಡ ಒಂದು ಕರೆಸ್ಪಾಂಡಿಂಗ್ ಟ್ಯಾಕ್ಸಬಲ್ ಪರ್ಸನ್ನಲ್ಲಿ ವ್ಯಾಲಿಡ್ ರಿಟರ್ನ್ ಆಗಿ ನಾವು ಕೊಡಬೇಕು ಆಗಿರುವಂಥದ್ದು. ಹಾಗಿದ್ರೆ ಇನ್ವಾಯ್ಸ್ ಆರ್ ಡೆಬಿಟ್ ನೋಟ್ ರಿಲೇಟಿಂಗ್ ಟು ಇನ್ವರ್ಡ್ ಸಪ್ಲೈ ಮ್ಯಾಚಸ್ ಆಗಿರ್ಬೋದು, ಡೀಟೇಲ್ಸ್ ಆಫ್ ಕರೆಸ್ಪಾಂಡಿಂಗ್ ಔಟ್ವರ್ಡ್ ಸಪ್ಲೈ ಆಗಿರುವಂಥದ್ದೆಲ್ಲ ಅಡಿಷ್ನಲ್ ಡ್ಯೂಟಿ ಆಫ್ ಕಸ್ಟಮ್ ಪೇಯ್ಡಲ್ಲಿ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.